ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಕಂಪ್ಯೂಟರ್ ಪಾರ್ಟ್ಸ್, CPU ಅಂಡ್ ALU. ಈ ಚಾಪ್ಟರ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, PDO ಮತ್ತು VAO ಪರೀಕ್ಷೆಗಾಗಿ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಗಳನ್ನ ಪ್ರಾರಂಭ ಮಾಡಿದ್ದು. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಎಂಬ ಒಂದು ಚಾಪ್ಟರ್ ಮೇಲೆ ಮತ್ತು ಕಂಪ್ಯೂಟರ್ ಮೆಮೊರಿ ಎಂಬ ಎರಡು ಚಾಪ್ಟರ್ ಮೇಲೆ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದ್ದೀವಿ. ಇವತ್ತು ಮೂರನೇ ಪಾರ್ಟ್ ಅನ್ನ ಸಾಲ್ವ್ ಮಾಡ್ತೀವಿ. ಕಂಪ್ಯೂಟರ್ ಪಾರ್ಟ್ಸ್ ಬಗ್ಗೆ ರಿಲೇಟೆಡ್ ಕ್ವಶನ್ಸ್. ಈ ಸೆಷನ್ ಅಲ್ಲಿ ನಾವು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್, ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್, ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಎಲ್ಲವೂ ಕೂಡ ಕಂಪ್ಯೂಟರ್ ಪಾರ್ಟ್ಸ್ ರಿಲೇಟೆಡ್, ಮತ್ತು ಪ್ರೊಸೆಸರ್ ಮತ್ತು ಮೆಮೊರಿ, ಪ್ರೊಸೆಸರ್ ಅಂಡ್ ಮೆಮೊರಿ, ಸ್ಟೋರೇಜ್ ಡಿವೈಸ್, ಹಾಗೇನೆ ಕಂಪ್ಯೂಟರ್ ಸ್ಪೀಡ್. ಸೊ ಕಂಪ್ಯೂಟರ್ ಪಾರ್ಟ್ಸ್ ರಿಲೇಟೆಡ್ ಆಗಿರುವಂತಹ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಪ್ರಶ್ನೋತ್ತರಗಳ ಮೂಲಕ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಪ್ರಶ್ನೆಗಳೇ ಆಗಿದ್ದಾವೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: CPU ಮತ್ತು ಸ್ಮರಣೆಗಳು, CPU ಮತ್ತು ಮೆಮೊರಿ ಇವನ್ನು ನಾವು ಎಲ್ಲಿ ಕಾಣ್ತೀವಿ, ಎಲ್ಲಿ ಕಂಡು ಬರುತ್ತೆ ಅಂತೇಳಿ. ಸರಿಯಾದ ಉತ್ತರ ಮದರ್ ಬೋರ್ಡ್ ಮೇಲೆ ಇದನ್ನು ನಾವು ಕಾಣ್ತೀವಿ. ಮದರ್ ಬೋರ್ಡ್ ಅಂತ ಒಂದು ವೇಳೆ ಕನ್ನಡದಲ್ಲಿ ಕೊಡಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ನೋಡಿ. ಇನ್ ಕೇಸ್ ಕನ್ನಡದಲ್ಲಿ ನೀವು ನೋಡೋದಾದ್ರೆ ಮಾತೃಫಲಕ ಅಂತ ಕೊಟ್ಟಿರ್ತಾರೆ. ಮಾತೃಫಲಕ ಅಥವಾ ಮದರ್ ಬೋರ್ಡ್ ಮೇಲೆ CPU ಮತ್ತು ಸ್ಮರಣೆಗಳು ಕಂಡು ಬರ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಯಾಚ್ ಮೆಮೊರಿ ಇರುವುದು ಎಲ್ಲಿ? ಕ್ಯಾಚ್ ಮೆಮೊರಿಯನ್ನು ನಾವು ಎಲ್ಲಿ ನೋಡ್ತೀವಿ ಅಂತೇಳಿ. ಸರಿಯಾದ ಉತ್ತರ CPU, ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಇದೆಯಲ್ಲ, ಈ CPU ನಲ್ಲಿ ನಾವು ಕ್ಯಾಚ್ ಮೆಮೊರಿಯನ್ನು ಕಾಣ್ತೀವಿ. ಕಂಪ್ಯೂಟರ್ನ CPU ಈ ಕೆಳಗಿನ ಯಾವ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿರುತ್ತೆ? ಕಂಪ್ಯೂಟರ್ನ CPU. ಸೊ ಸರಿಯಾದ ಉತ್ತರ ಟ್ರಾನ್ಸಿಸ್ಟರ್ಸ್ ಎನ್ನುವಂತಹ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಕಂಪ್ಯೂಟರ್ನ CPU ಒಳಗೊಂಡಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಇದೆಯಲ್ಲ, CPU ಇದೆಯಲ್ಲ, ಈ CPU ಏನನ್ನು ಒಳಗೊಂಡಿರುತ್ತೆ ಅಂತೇಳಿ. ಸರಿಯಾದ ಉತ್ತರ ALU ಮತ್ತು CU, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಅನ್ನು ಒಳಗೊಂಡಿರುತ್ತೆ ಇದು CPU. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ALU ಮತ್ತು CU ಅನ್ನು ಒಳಗೊಂಡಿರುತ್ತೆ. ಕಂಪ್ಯೂಟರ್ನ ಮೆದುಳು ಅಂತೇಳಿ ನಾವು ಯಾವುದನ್ನು ಕರಿತೀವಿ? ಸರಿಯಾದ ಉತ್ತರ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅನ್ನು ನಾವು ಕಂಪ್ಯೂಟರ್ನ ಮೆದುಳು, ಬ್ರೈನ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ಸ್ ಬ್ರೈನ್ ಅಂತ ನಾವು ಕರಿತೀವಿ. ಗಣಕಯಂತ್ರದ ಇತರ ಘಟಕಗಳಿಂದ ದತ್ತಾಂಶದ ಹರಿವನ್ನು ಯಾವುದು ನಿಯಂತ್ರಿಸುತ್ತೆ? ಸೊ ಕಂಟ್ರೋಲ್ ಮಾಡುವಂಥದ್ದು ಯಾವುದು ಅಂತೇಳಿ. ಘಟಕಗಳಿಂದ ದತ್ತಾಂಶದ ಡಾಟಾ ಇರುತ್ತಲ್ಲ, ದತ್ತಾಂಶ ಅಂದರೆ ಡಾಟಾ, ಇದರ ಹರಿವನ್ನು ನಿಯಂತ್ರಣ ಮಾಡೋದು ಯಾವುದು ಅಂತೇಳಿ. ಸರಿಯಾದ ಉತ್ತರ ಅಗೈನ್ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಅನ್ಕೋಬಾರ್ದು ನೀವು. ಗಣಕಯಂತ್ರದ ಇತರ ಘಟಕಗಳಿಂದ ದತ್ತಾಂಶದ ಹರಿವನ್ನು ಕಂಟ್ರೋಲ್ ಮಾಡೋದು CPU, ನಾಟ್ ಕಂಟ್ರೋಲ್ ಯೂನಿಟ್, ನೆನಪಿರಲಿ. ರ್ಯಾಮ್ ಎಲ್ಲಿ ಕಂಡು ಬರುತ್ತೆ ಅಥವಾ ರ್ಯಾಮ್ ಎಲ್ಲಿರುತ್ತೆ ಅಂತೇಳಿ. ಸರಿಯಾದ ಉತ್ತರ ಇದು ಮದರ್ ಬೋರ್ಡ್ನಲ್ಲಿ ಇರುವಂಥದ್ದು. ಮಾತೃಫಲಕ ಅಥವಾ ಮದರ್ ಬೋರ್ಡ್ನಲ್ಲಿ ರ್ಯಾಮ್ ಕಂಡು ಬರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮದರ್ ಬೋರ್ಡ್ನಲ್ಲಿ CPU ಮತ್ತು ಇತರ ಅಂಗಗಳನ್ನು ಜೋಡಿಸಲು ಸಹಾಯ ಮಾಡುವ ಭಾಗ ಯಾವುದು? ಸರಿಯಾದ ಉತ್ತರ ಸಿಸ್ಟಮ್ ಬಸ್ ಅಂತ ನಾವಿನ್ನು ಕರಿತೀವಿ. ಸಿಸ್ಟಮ್ ಬಸ್ ಅಂದ್ರೆ ಏನಂದ್ರೆ ಮದರ್ ಬೋರ್ಡ್ನಲ್ಲಿ CPU ಮತ್ತು ಇತರ ಅಂಗಗಳನ್ನು ಜೋಡಿಸಲು, ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಭಾಗ ಇದು ಸಿಸ್ಟಮ್ ಬಸ್. ಮದರ್ ಬೋರ್ಡ್ ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತೆ ಅಂದ್ರೆ ಮದರ್ ಬೋರ್ಡಲ್ಲಿ ಏನಿರುತ್ತೆ ಅಂತೇಳಿ. ಸರಿ ಉತ್ತರ ಮದರ್ ಬೋರ್ಡ್ನಲ್ಲಿ A ಮತ್ತು B ಎರಡೂ ಇರುತ್ತೆ. ಅಂದರೆ ಮದರ್ ಬೋರ್ಡ್ನಲ್ಲಿ ವಿಶೇಷವಾಗಿ CPU ಇರುತ್ತೆ, ಇನ್ನು ವಿಸ್ತರಣೆಯ ಸ್ಲಾಟ್ಸ್ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚಿಪ್ ತಯಾರಿಸಲು ಯಾವುದನ್ನು ಬಳಸುತ್ತಾರೆ? ಚಿಪ್ಸ್ಗಳನ್ನು ತಯಾರಿಸಲು ಯಾವುದನ್ನು ಬಳಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅರೆವಾಹಕಗಳನ್ನು ಬಳಸ್ತಾರೆ. ಚಿಪ್ಗಳನ್ನು ಕಂಪ್ಯೂಟರ್ ಚಿಪ್ಗಳನ್ನು ತಯಾರು ಮಾಡೋದಕ್ಕೆ.
ಕಂಪ್ಯೂಟರ್ ಚಿಪ್ಸ್ ಅನ್ನು ತಯಾರು ಮಾಡೋದಕ್ಕೆ ಅರೆವಾಹಕಗಳನ್ನು ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್, ಅದಕ್ಕೆ ರಿಲೇಟೆಡ್ ಆಗಿರೋ ಪ್ರಶ್ನೆ ನೋಡಿ. ಇದು ಮೈಕ್ರೋ ಚಿಪ್ಗಳನ್ನು ತಯಾರಿಸಲು ಯಾವ ಧಾತುವನ್ನು ಉಪಯೋಗಿಸುವರು? ಆಗಲೇ ನಾವು ಅರೆವಾಹಕ ಅಂತ ಹೇಳಿದ್ವಿ. ಕಂಪ್ಯೂಟರ್ ಚಿಪ್ಗಳನ್ನು ಅರೆವಾಹಕಗಳಿಂದ ತಯಾರು ಮಾಡ್ತಾರೆ ಅಂತೇಳಿ ಗೊತ್ತಾಗಿದೆ. ಹಾಗಾದರೆ ಯಾವ ಧಾತು, ಯಾವ ಅರೆವಾಹಕ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಿಲಿಕಾನ್. ಕಂಪ್ಯೂಟರ್ ಚಿಪ್ಗಳಲ್ಲಿ ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು. ಕಂಪ್ಯೂಟರ್ ಚಿಪ್ಗಳಲ್ಲಿ ಬಳಸಲಾಗುವ ಧಾತು ಯಾವುದು ಕೇಳಿದ್ರೆ ಸಿಲಿಕಾನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. CPU ಮೆಮೊರಿ ಮತ್ತು ಪರಿಧಿ ಸ್ಥಳಗಳ ನಡುವಿನ ಸಂವಹನ ಮಾರ್ಗವನ್ನ ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಡೇಟಾ ಬಸ್ ಅಂತೇಳಿ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡೇಟಾ ಬಸ್ ಅಂದ್ರೆ CPU ಮೆಮೊರಿ ಮತ್ತು ಪರಿಧಿ ಸ್ಥಳಗಳ ನಡುವಿನ ಸಂವಹನ ಮಾರ್ಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. CPU ನಲ್ಲಿರುವ ಯಾವ ಅಂಗವು ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಿಸುತ್ತೆ? ನೋಡಿ, ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಿಸುವಂತ ಭಾಗ ಇದು. ಸರಿಯಾದ ಉತ್ತರ CU ಕಂಟ್ರೋಲ್ ಯೂನಿಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. CPU ಮತ್ತು CU ನಡುವಿನ ವ್ಯತ್ಯಾಸ ನೋಡ್ಕೊಳ್ಳಿ. ಸೊ CPU ನಲ್ಲಿರುವ CU ಏನ್ ಮಾಡುತ್ತೆ? ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಣ ಮಾಡುತ್ತೆ. ಸೊ CPU ಏನ್ ಮಾಡುತ್ತೆ? ಇದಕ್ಕೆ ಒಳಗೆ ಬರುವಂತ ಹರಿವನ್ನ ಅದನ್ನ ನಿಯಂತ್ರಣ ಮಾಡುವಂಥದ್ದು. ಆಗಮ ಮಾಹಿತಿಗಳನ್ನೆಲ್ಲ ನಿರ್ಗಮ ಮಾಹಿತಿಗಳಾಗಿ ಪರಿವರ್ತಿಸುವ ಕೆಲಸವನ್ನ ಯಾವ ಘಟಕ ಮಾಡುತ್ತೆ? ಆಗಮ ಮಾಹಿತಿಯನ್ನ ನಿರ್ಗಮ ಮಾಹಿತಿಯ ಘಟಕವನ್ನಾಗಿ ಪರಿವರ್ತಿಸುವಂತಹ ಘಟಕ ಯಾವುದು ಅಂತೇಳಿ. ಸರಿಯಾದ ಉತ್ತರ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. CPU ಇದರ ಪ್ರಮುಖ ಕಾರ್ಯ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ದತ್ತಾಂಶವನ್ನು ಓದುವುದು, ದತ್ತಾಂಶವನ್ನು ಸಂಸ್ಕರಿಸುವುದು ಮತ್ತು ದತ್ತಾಂಶವನ್ನು ಅರ್ಥೈಸುವುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು CPUನ ಬಹಳ ಪ್ರಮುಖವಾದ ಕಾರ್ಯವಾಗಿದೆ. ನಿಯಂತ್ರಣ ಪ್ಯಾನಲ್ ಅಂದ್ರೆ ಕಂಟ್ರೋಲ್ ಯೂನಿಟ್. ಸೊ ಕಂಟ್ರೋಲ್ ಯೂನಿಟ್ ಇದೆಯಲ್ಲ, ಈ ಕಂಟ್ರೋಲ್ ಯೂನಿಟ್ ಈ ಕೆಳಗಿನ ಆಯ್ಕೆಗಳನ್ನು ಒದಗಿಸುತ್ತೆ. ನಮಗೆ ಯಾವ ಆಯ್ಕೆಗಳನ್ನ ಕಂಟ್ರೋಲ್ ಯೂನಿಟ್ ಮೂಲಕ ನಾವು ಯಾವುದನ್ನ ಚೂಸ್ ಮಾಡಬಹುದು ಅಂತೇಳಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ. ಅಂದ್ರೆ ಹೊಸ ಹಾರ್ಡ್ವೇರ್ನ ಸೇರ್ಪಡೆ ಮಾಡಬೇಕಾದ್ರೆ ಆಯ್ಕೆ ಒದಗಿಸೋದು ಕಂಟ್ರೋಲ್ ಯೂನಿಟ್. ಕಾರ್ಯಕ್ರಮಗಳನ್ನು ಫಂಕ್ಷನ್ಸ್ ಅನ್ನು ಸೇರಿಸೋದು ಮತ್ತು ತೆಗೆಯೋದಕ್ಕೆ ಅವಕಾಶ ಮಾಡಿಕೊಡೋದು ಕಂಟ್ರೋಲ್ ಯೂನಿಟ್. ಬಳಕೆದಾರರ ಖಾತೆಗಳನ್ನು ನಿರ್ವಹಣೆ ಮಾಡೋದು ಕೂಡ ಕಂಟ್ರೋಲ್ ಯೂನಿಟ್. ಸೊ ಎಲ್ಲವೂ ಕೂಡ ಸರಿಯಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೂಕ್ಷ್ಮ ಕ್ರಿಯಾತ್ಮಕ ಎಂದರೇನು? ಸೂಕ್ಷ್ಮ ಕ್ರಿಯಾತ್ಮಕ ಘಟಕ ಅಥವಾ ಮೈಕ್ರೋ ಪ್ರೊಸೆಸರ್ ಯೂನಿಟ್ ಅಂತೀವಲ್ಲ, ಹಾಗಂದ್ರೆ ಏನು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ. ಮೈಕ್ರೋ ಪ್ರೊಸೆಸಿಂಗ್ ಅಂದ್ರೆ ಋಣ ವಿದ್ಯುನ್ಮಾನದ ಚೂರು. ಇದೊಂದು ಗಣಿತ ಕೋಷ್ಟಕಗಳನ್ನ ಬಿಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ, ತರ್ಕಬದ್ಧ ಕ್ರಿಯೆಯನ್ನ ಮಾಡುತ್ತೆ ಮೈಕ್ರೋ ಪ್ರೊಸೆಸರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರೊಸೆಸರ್ ಚಿಪ್ನ ವೇಗವನ್ನ ಯಾವುದರಿಂದ ಅಳೆಯಲಾಗುತ್ತೆ? ಸೊ ಪ್ರೊಸೆಸರ್ ಚಿಪ್ನ ವೇಗವನ್ನ ಮೆಗಾಹರ್ಟ್ಸ್ ಪರ್ ಸೆಕೆಂಡ್ ಇಂದ ಅಳೆಯಲಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಚಿಪ್ ಅನ್ನು ಕಂಪ್ಯೂಟರ್ ಒಳಗೆ ಬಳಸಲಾಯಿತು? ಸರಿಯಾದ ಉತ್ತರ 1975 ಅಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊಟ್ಟ ಮೊದಲಿಗೆ ಕಂಪ್ಯೂಟರ್ನ ಒಳಗೆ ಚಿಪ್ ಅನ್ನು ಬಳಸಿದ್ದು. ಕಂಪ್ಯೂಟರ್ ಮುಖೇನ ಕಾರ್ಯವನ್ನು ಸಂಸ್ಕರಿಸಲು ತೆಗೆದುಕೊಳ್ಳುವ ಅವಧಿಗೆ ಏನಂತ ಕರಿತೀವಿ? ಆ ವರ್ಡ್ ಏನು? ಸರಿಯಾದ ಉತ್ತರ ಎಕ್ಸಿಕ್ಯೂಷನ್ ಟೈಮ್ ಅಥವಾ ಎಕ್ಸಿಕ್ಯೂಷನ್ ಸಮಯ. ನೋಡಿ, ಕಂಪ್ಯೂಟರ್ ಮುಖೇನ ಕಾರ್ಯವನ್ನ ಸಂಸ್ಕರಣೆ ಮಾಡೋದಕ್ಕೆ ತೆಗೆದುಕೊಳ್ಳುವಂತ ಟೈಮ್ ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊದಲು ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ ಚಿಪ್ನ ಹೆಸರೇನು? ಸರಿಯಾದ ಉತ್ತರ ಇಂಟೆಲ್ 4004. ಇಂಟೆಲ್ 4004. ಪ್ರೊಸೆಸರ್ನ 3 ಭಾಗಗಳು ಯಾವುವು? ಸರಿಯಾದ ಉತ್ತರ ALU, CU, MU. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಮತ್ತು ಮೆಮೊರಿ ಯೂನಿಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪೆಂಟಿಯಂ ಎಂಬ ಪದ ಇದಕ್ಕೆ ಸಂಬಂಧಿಸಿದೆ. ಪೆಂಟಿಯಂ ಅನ್ನೋ ವರ್ಡ್ ಇದೆಯಲ್ಲ, ಇದು ಮೈಕ್ರೋ ಪ್ರೊಸೆಸರ್ಗೆ ಸಂಬಂಧಪಟ್ಟಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ನ ಸಂರಚನೆಯಲ್ಲಿ ALU ಅನ್ನೋದು ಏನು? ಸರಿಯಾದ ಉತ್ತರ ಅಂಕಗಣಿತೀಯ ತಾರ್ಕಿಕ ಘಟಕ ಅಥವಾ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಇರ್ತಿದೆ,
ಗಣಕಯಂತ್ರಕ್ಕೆ ಮುಖ್ಯ ವಿದ್ಯುತ್ ಸ್ವಿಚ್ನಿಂದ ವಿದ್ಯುತ್ತನ್ನು ವರ್ಗಾವಣೆ ಮಾಡುವ ಘಟಕ ಯಾವುದು? ಆಪ್ಷನ್ ಸಿ ರೀತಿದೆ: ಕೀಬೋರ್ಡ್, ಮಾನಿಟರ್, SMP, SMP-S. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, PDO ಮತ್ತು VAO ಪರೀಕ್ಷೆಗಾಗಿ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂತಹ ಪಾಠಗಳ ವೈಸ್ ಕ್ವಶನ್ ಆನ್ಸರ್ ಸಾಲ್ವ್ ಮಾಡ್ತಿದ್ದೀವಿ. ಇದು 3ನೇ ಪಾರ್ಟ್. ಹಿಂದಿನ 2 ಪಾಠಗಳನ್ನು ಕೂಡ ನೋಡಿ. ಹಾಗೆಯೇ PDO ಮತ್ತು VAO ಎಕ್ಸಾಮ್ಗೋಸ್ಕರ ಕನ್ನಡ ಮತ್ತು ಇಂಗ್ಲಿಷ್ ಚಾಪ್ಟರ್ಗಳನ್ನು ಕೂಡ ಪ್ರಾರಂಭ ಮಾಡಿದ್ದು. ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.